ರಾಜ್ಯಪಾಲರಿಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕರು ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ದಬಾವಣೆ ಮಾಡಿ, ಗೂಂಡಾಗಿರಿ ಮಾಡಿ, ದಬ್ಬಾಳಿಕೆ ಮಾಡಿ ರಾಜೀನಾಮೆ ಕೊಡಿಸಿದ್ದಾರೆ ಹೊರಟ್ಟಿ ಅವರಿಂದ. ಭಾರತೀಯ ಜನತಾ ಪಾರ್ಟಿಯವರು ಕಪೋಲ ಕಲ್ಪಿತ ವಿಚಾರಗಳನ್ನು ಹೇಳೋದ್ರಲ್ಲಿ ನಿಸ್ಸೀಮರು. ವಿಧಾನ ಪರಿಷತ್ತಿನ ಚೇರ್ಮನ್ ಅಂತಕ್ಕಂಥದ್ದು ಅದು ಒಂದು ಸಂವಿಧಾನಿಕ ಹುದ್ದೆ. ಸಂವಿಧಾನಿಕ ಹುದ್ದೆ ಪಡಿತಕ್ಕಂಥದ್ದು ನಮ್ಮ ಹಕ್ಕು. ಎರಡು ವಿಚಾರದಲ್ಲಿ ನಾವು ಈಗಾಗಲೇ ನಮ್ಮ ಸಭಾಧ್ಯಕ್ಷರು ವಿಧಾನ ಪರಿಷತ್ತಿನ ಸಭಾಪತಿಗಳೇನಿದ್ದಾರೆ ಅವರ ವಿರುದ್ಧ ಅವಿಶ್ವಾಸವನ್ನು ಈಗಾಗಲೇ ನಾವು ಮಂಡಿಸಿದಾಗ ಇದೇ ಹೊರಟ್ಟಿಯವರು ನೀವು ಅವಿಶ್ವಾಸ ಮಂಡಿಸಿದರೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದರು. ಮತ್ತು ಮುಖ್ಯಮಂತ್ರಿಗಳು ಮನೆಗೆ ಹೋಗ್ಬಿಟ್ಟು ಸಹ ಹೇಳಿ ಬಂದರು. ಅದೇನು ಗುಂಡಾಗಿರಿನ ದಾದಾಗಿರಿನ? ಭಾರತೀಯ ಜನತಾ ಪಾರ್ಟಿಯವರು ಕಪೋಲ ಕಲ್ಪಿತ ವಿಚಾರಗಳನ್ನು ಹೇಳೋದ್ರಲ್ಲಿ ನಿಸ್ಸೀಮರು. ನಾವು ಸಂವಿಧಾನಿಕ ಹುದ್ದೆಯನ್ನು ಆಪರೇಷನ್ ಕಮಲದ ಮೂಲಕ ತಗೊಳ್ಳೋದಿಲ್ಲ. ED, IB, CBI, ಇನ್ಕಮ್ ಟ್ಯಾಕ್ಸ್, IT ಇಂದ ನಾವು ತಗೊಳ್ಳೋದಿಲ್ಲ. ಸಂವಿಧಾನಿಕ ಹುದ್ದೆ ತೆಗೆದುಕೊಳ್ಬೇಕಂದ್ರೆ ನಮಗೆ ಸಂಖ್ಯಾಬಲ ಇದೆ. ಸಂಖ್ಯಾಬಲದ ಮೇಲೆ ನಾವು ತೆಗೆದುಕೊಳ್ತಾ ಇದ್ದೀವಿ. ಅವಿಶ್ವಾಸ ಮಂಡನೆ ಮಾಡಿದ್ವಿ. ಹೋದ್ಸಲಿನ ಅವಿಶ್ವಾಸ ಮಂಡನೆ ಮಾಡಬೇಕಾಗಿತ್ತು. ಅವರ ಒಳ್ಳೆ ನಡತೆ ಇದೆ ಅಂತೇಳಿ ನಾವು ಬಿಟ್ಟಿದ್ವಿ. ಇವರು ನಮಗೆ ಕತೆ ಹೇಳೋದು ಬೇಕಾಗಿಲ್ಲ. ಇವ್ರದ್ದು ಅವ್ರ ಕರಾಳ ಚರಿತ್ರೆ ನೋಡಿದಾಗ ಪ್ರತಾಪ್ ಚಂದ್ರ ಶೆಟ್ಟಿಯವರು ಅಧ್ಯಕ್ಷರಿದ್ದಾಗ ಇದೇ ಬಸವರಾಜ ಹೊರಟ್ಟಿಯವರು ಮೊದಲನೇ ಸಹಿ ಮಾಡಿ ಅವ್ರನ್ನ ಅವಿಶ್ವಾಸದಿಂದ ಇಳಿಸಬೇಕು ಅಂತೇಳಿ ಪ್ರಯತ್ನ ಮಾಡಿ ಎಷ್ಟು ಗದ್ದಲ ಆಗಿದೆ ಅನ್ನೋದು ಅದೊಂದು ಸಮಿತಿಯಿಂದ ವಿಚಾರಣೆ ಕೂಡ ಆಗಿದೆ. ವಿಚಾರಣೆ ಮಾಡಿ ಅದು ಮಧ್ಯಂತರ ವರದಿಯನ್ನು ಸಹ ಕೊಟ್ಟಿದ್ದೀವಿ. ಅದರಲ್ಲಿ ನೇರವಾಗಿ ಯಾರ್ಯಾರ ಮೇಲೆ ಆರೋಪ ಇದೆ ಅನ್ನೋದನ್ನು ನಾನು ಇನ್ನೂ ಸ್ಪಷ್ಟವಾಗಿ ಹೇಳಕ್ಕೆ ಹೋಗ್ತಾ ಇಲ್ಲ. ಅದನ್ನೆಲ್ಲ ಹೇಳಿ ಬಹಿರಂಗ ಮಾಡ್ತೀನಿ. ಇವರಿಗೆ ಗುಂಡಾಗಿರಿ ಮಾಡೋದು, ದಾದಾಗಿರಿ ಮಾಡೋದು, ಗವರ್ನರ್ ಕಚೇರಿನ ಉಪಯೋಗಿಸ್ಕೊಳ್ಳೋದು ಇವೆಲ್ಲ ನಡ್ಕೊಂಡೇ ಬಂದಿರತಕ್ಕಂಥದ್ದು. ಸಂವಿಧಾನಿಕ ಹುದ್ದೆಗಳನ್ನು ಹರಾಜು ಹಾಕಿದ್ದಾರೆ. ರಾಜ್ಯಸಭೆಯಲ್ಲಿ ಡೆಪ್ಟಿ ಚೇರ್ಮನ್ ಯಾವ ರೀತಿ ಆಯ್ಕೆ ಮಾಡಿದ್ದಾರೆ ಅನ್ನೋದು ಫಸ್ಟ್ ನೋಡಲಿ. ಇವರಿಂದ ಸಂವಿಧಾನಿಕ ಹುದ್ದೆ, ಸಂವಿಧಾನಿಕ ಏನು ಆಶಯಗಳಿದೆ ಅದನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕರೀತಕ್ಕಂಥ ಭ್ರಮೆ ನಮಗಿಲ್ಲ ಅಥವಾ ಭ್ರಮೆನೂ ಬಂದಿಲ್ಲ. ಇನ್ನೊಂದು JDS ಮತ್ತು BJP ಪಾದಯಾತ್ರೆ ಬಿಡದಿ ಪ್ರಾರಂಭ ಮಾಡಿದ್ದಾರೆ. ಗೊತ್ತಿಲ್ಲ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಈ ಒಂದು ಯೋಜನೆ ಕೈ ಹಾಕಿ ಅನ್ನೋದು ಅವರ. ಈಗ ಅದು ಒಂಥರ ತಿರುಕನ ಕನಸು. ಆ ನರೇಂದ್ರ ಮೋದಿ, ಅಮಿತ್ ಶಾ ಕಾಂಗ್ರೆಸ್ ಮುಕ್ತ ಭಾರತ ಅಂದರು. ಈಗ ಅವರೇ ಮುಗಿತಾ ಇದ್ದಾರೆ. ಜಂಜಿ ಮೇಲೆ ಬಿದ್ದಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡೋದು ಅಥವಾ ಸರ್ವನಾಶ ಮಾಡೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಮತ್ತು ಆ ಛಲವಾದಿ ನಾರಾಯಣ ಸ್ವಾಮಿಯವರ ಪತ್ರ ಓದಿದೆ ನಾನು. ಇವರು ಹೋಗಿ ಅವ್ರಿಗೆ ಹೇಳಿದ್ರಂತೆ, ಹೊರಟ್ಟಿಯವ್ರು ಹೋಗಿ ಹೇಳಿದ್ರಂತೆ ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ನಾನು ರಾಜೀನಾಮೆ ಕೊಟ್ಟೆ ಅಂತ. ಅದು ಹೊರಟ್ಟಿ ಹೇಳಿರೋದಲ್ಲ, ಅವನು ತಡಿಪಾರ್ ಹೋಮ್ ಮಿನಿಸ್ಟರ್ ಇದ್ದಾರಲ್ಲ ಅವರು, ತಡಿಪಾರ್ ಅಮಿತ್ ಶಾ ಅವ್ರು ಹೇಳಿ ಮಾಡಿಸ್ತಾ ಇರೋದಿತ್ತು. ಧನ್ಯವಾದಗಳು. ಸರ್, ಈಗ ಖಾತೆ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ ಅನ್ನೋ ಬಗ್ಗೆ ಚರ್ಚೆ ಇದೆ. ಅಂದರೆ ಅಧಿವೇಶನ ಶುರುವಾಗುತ್ತೆ ಇನ್ನೊಂದು 3-4 ದಿನಕ್ಕೆ. ಖಾತೆ ಹಂಚಿಕೆ ಆದರೆ ಸಚಿವರಿಗೆ ಅಧ್ಯಯನ ಮಾಡೋದಕ್ಕೆ ಉಂಟಾಗುತ್ತೆ. ಈಗ ಸಚಿವರು ಎಲ್ಲರೂ ಕೂಡ ಹಿರಿಯರಿದ್ದಾರೆ. ಯಾರು ಬೇಕಾದರೂ ಯಾವ ಇಲಾಖೆ ಬಗ್ಗೆನೂ ಮಾತಾಡ್ಬೋದು. ನಾವೇನು ನಾಗ್ಪುರ್ ಯೂನಿವರ್ಸಿಟಿಯಿಂದ ಅವ್ರು ಕೇಳಿಸ್ಕೊಂಡು ಬರೆಸ್ಕೊಂಡು ಮಾತಾಡೋದಿಲ್ಲ. ನಮಗೆ ಜ್ಞಾನ ಇದೆ, ಪರಿಜ್ಞಾನ ಇದೆ. ನಾವು ಏನು ನಮ್ಮ ಅನುಭವದ ಮೇಲೆ ನಾವು ಮಾತಾಡ್ತೀವಿ. ಅದ್ರಿಗೆ ಏನು ತೊಂದರೆ ಬೇಕಾಗಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ದಿವಸ ತೆಗೆದುಕೊಂಡಿದ್ರಂತೆ? ಮತ್ತು 55 ದಿವಸ ತೆಗೆದುಕೊಂಡಿದ್ರು. ಅದು ಬಸವರಾಜ ಬೊಮ್ಮಾಯಿ ಇದ್ದಾಗಲೂ 17 ಖಾತೆ ಮಾತ್ರ ಕೊಟ್ಟಿದ್ರು. ಅವ್ರ ತಪ್ಪೇನಿಲ್ಲ, ನಾವು ಸರಿಯಾಗಿ ಹೋಗ್ತಾ ಇದ್ದೀವಿ. ಅವರಲ್ಲಿ ಇದಿಲ್ಲ, ಮೆಟೀರಿಯಲ್ ಇಲ್ಲ. ನಮ್ಮಲ್ಲಿ ಎಲ್ಲ 5-6 ಟರ್ಮ್ ಇರೋ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋಕ್ಕೆ ತಾಕತ್ತಿದೆ, ಶಕ್ತಿ ಮಾಡ್ಬೋದಲ್ಲ. ಅಧಿವೇಶನ ಎದುರಿಸ್ಬೋದಲ್ಲ, ಏನು ತೊಂದರೆ ಇಲ್ಲ. ಅಧಿವೇಶನ ಮೊದಲು ಎಲ್ಲ ಖಾತೆ ಎಲ್ಲ ಹಂಚಿಕೆ ಆಗುತ್ತೆ. ಅಷ್ಟೊಂದು ನಿಮಗೆ ಅವಸರ ಬೇಡ. ಕೇಂದ್ರ ಮಂತ್ರಿ ಸರ್ ಕಿರಣ್ ರಿಜಿಜು ಅವರು ಕಾಂಗ್ರೆಸ್ನಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿ RSSಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ ಅನ್ನೋದು ಹೇಳಕ್ಕೆ ಹೇಳಿ. ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನಮ್ಮಲ್ಲಿ 3 ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಒಂದು ನೆಲಿಸೇನ್ ಗುಪ್ತಾ ಅವರು, ಅನಿ ಬೆಸೆಂಟ್ ಅವರು, ಸರೋಜಿನಿ ನಾಯ್ಡು ಅವರು, ಸೋನಿಯಾ ಗಾಂಧಿ ಅವರು, ಇಂದಿರಾ ಗಾಂಧಿ ಅವರು. 5 ಜನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಭಾರತೀಯ ಜನತಾ ಪಾರ್ಟಿಯವರು ಯಾವುದೋ ಒಂದು ಮಹಿಳೆ ಅಧ್ಯಕ್ಷ ಇರಲಿ, ಒಂದು ಕಾರ್ಯಕಾರಿ ಸಮಿತಿನಲ್ಲೂ ಇಡೋದಿಲ್ಲ. ಅವ್ರಿಗೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ಅವ್ರಿಗೆ ಹುಡುಗರ ಬಗ್ಗೆ ಕಾಳಜಿ ಜಾಸ್ತಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.